ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ಮಿರ್ಚಿ ಮಂಡಕ್ಕಿಗೆ ಇವ್ರು ಬಂದ್ ಬಹಳ ದಿನ ಆಯ್ತು ನೋಡ್ರಿ. ಇಲ್ಲಿ ಬರುವಂತಹ ಕೆಲಸ ಅವರು ಮಾಡ್ಲಿಲ್ಲ, ನಾವು ಕರೀಲಿಕ್ ಹೋಗ್ಲಿಲ್ಲ. ಆದ್ರೆ ಈಗ ಇವ್ರನ್ನ ಹುಡುಕ್ಲಿಕ್ಕ ಒಂದು ಕಾರಣ ಐತಿ. ಯಾರಂತ ಕೇಳಿದ್ರ, ಸನ್ಮಾನ್ಯ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ. ಈ ಬಿಜೆಪಿ RSS ಮೋದಿ ಅಂತಂದ್ರ ಬಡಬಡ ಬಂದ್ ಟ್ವೀಟ್ ಮಾಡ್ಲಿಕ್ಕೆ ಬಂದ್ ಬಿಡ್ತಾರ. ಊರು ಸಾಬ್ರಿ ಎಲ್ಲಾ ಮಾಡುವಂತ ಇವ್ರಿಗೆ ಇವ್ರ ಕ್ಷೇತ್ರದ ಮಂದಿ ಎಷ್ಟು ಪರದಾಡ್ಲಿಕ್ಕತ್ತಾರ ಅನ್ನೋದು ಗೊತ್ತೈತೇನ್ರಿ? ಪಾಪ ಚಿತ್ತಾಪುರದ ಬಸ್ ಸ್ಟ್ಯಾಂಡ್ನ್ಯಾಗ ಕುಡಿಲಿಕ್ಕ ನೀರಿಲ್ಲಂತ, ಶುದ್ಧ ನೀರಿಲ್ಲಂತ, ಸ್ವಚ್ಛತೆ ಅನ್ನೋದಂತೂ ಇಲ್ವೇ ಇಲ್ಲಂತ, ಏನೇನಿಲ್ಲ ನಿಮ್ಮ ಕ್ಷೇತ್ರದಾಗ ಅಂತ ಹೇಳಿ ಮಂದಿ ಪರದಾಡ್ಲಿಕ್ಕತ್ತಾರ. ಒಂದ್ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ವಹಿಸಿದ್ರ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಿಮಗ್ ಪುಣ್ಯಾರೇ ಬರ್ತೈತಂತೀನಿ ನಾನು. ಕುಡಿಯುವ ನೀರು ಇದೆ, ಆದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ, ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಆಮೇಲೆ ಬಸ್ ಸ್ಟ್ಯಾಂಡ್ ಕ್ಲೀನ್ನೆಸ್ ಇಲ್ಲ, ಜ್ಞಾನಪೀಠ ಪ್ರಶಸ್ತಿ ಫೋಟೋಗಳು ಹಾಕಿದ್ದಾರೆ ಅದು ಬಸ್ ಸ್ಟ್ಯಾಂಡ್ ನಲ್ಲಿ, ಅದು ಸ್ವಚ್ಛತೆ ಇಲ್ಲ. ಮಹಿಳೆಯರಿಗೆ ಕೂಡ್ಲಿಕ್ಕೆ ಮತ್ತೆ ಹಿರಿಯರಿಗೆ ಕೂಡ್ಲಿಕ್ಕೆ ಕುರ್ಚಿಗಳಿಲ್ಲ ಇಲ್ಲಿ. ಮತ್ತೆ ಮಹಿಳೆಯರಿಗೆ ಶೌಚಾಲಯ ಉಚಿತ ಇರಬೇಕು, ಆದ್ರೆ ಮಹಿಳೆಯರಿಗೆ ಶೌಚಾಲಯ ಉಚಿತ ಇಲ್ಲ. ಅದ್ರ ಸಲುವಾಗಿ ಈ ಕೂಡಲೇ ಅದೇ ರೀತಿಯ ಸಾರ್ವಜನಿಕ ಶೌಚಾಲಯ ಅದು ಸ್ವಚ್ಛತೆ ಇಲ್ಲ. ಹೆಂಗಾಗ್ಯದಪ್ಪ ಅಂತಂದ್ರೆ ಇದೊಂದು ಕಸದ ದೊಡ್ಡಿ ಹಾಕಿ ಬಸ್ ಸ್ಟ್ಯಾಂಡ್ ಅನ್ನುವಂತ ಚಿತ್ತಾಪುರ ಬಸ್ ನಿಲ್ದಾಣ ಕಸದ ದೊಡ್ಡಿ ಹಾಕಿ ಪರಿವರ್ತನೆ ಆಗ್ತಾ ಇದೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಈ ಕೂಡಲೇ ಸ್ವಚ್ಛತೆ ಮತ್ತು ಆದ್ಯತೆ ಕೊಡಬೇಕನ್ನೋದು ನಮ್ಮ ಉದ್ದೇಶ. ನಾವು ಬೇರೆ ಹಳ್ಳಿಯಿಂದ ಇಲ್ಲಿ ಬರ್ತಾ ಇದ್ದೇವೆ. ನಮ್ ಸಹಜವಾಗಿ ನೀರು ಕುಡಿಯಕ್ಕೆ ನೀರು ಇರಲ್ಲ. ನಮ್ ನೀರಿಸಾದ್ರೆ ಎಲ್ಲಿ ಕುಡಿಬೇಕಂತ ಇದು ಸ್ವಚ್ಛ ನೀರು ಇರಲಿಲ್ಲ. ಇದು ನೀರೆಲ್ಲ ಹೊಲಸಾಗಿದೆ. ನಮ್ ಕುಡಿಯಕ್ಕೆ ಒಂದು ಒಳ್ಳೆಯ ನೀರನ್ನು ನೀರು ಬೇಕೆಂದು ಕೋರಿಕೆ. ಕುಡಿಯೋ ನೀರನ್ನು ಶುದ್ಧವಾಗಿ ಕುಡಿಬೇಕ್ರಿ. ಈ ಗಲೀಜು ನೀರು ಕುಡಿಯೋವರಿಗೆ ಜನಕ್ಕೆ ಬಹಳ ಕಷ್ಟ ಆಗ್ಲಕತ್ತದ. ಈ ಬ್ಯಾಸಿ ದಿನ ಅದ, ಸರಿಯಾಗಿ ನೀರಿದ್ರೆ ಸರಿಯಾಗಿರ್ತದ. ಎಲ್ಲಂಕ ಜಡ ಬರ್ತದ್ರಿ. ಶಾಲೆ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲಾ ಜಡ ಬರ್ಲಕತ್ತದ. ಶುದ್ಧವಾಗಿ ನೀರು ಬಿಡ್ಬೇಕ್ರಿ. ಮೀಡಿಯಾದವ್ರ ಕೈಗೆ ಸಿಗುದು ಬೇಡ್ರಿ, ಮಂದಿ ಕೈಗಾರ ಸಿಗಬೇಕಲ್ಲ. ಅದಕ್ಕೆ ನೋಡ್ರಪ್ಪ, ಐಷಾರಾಮಿ ಬಂಗ್ಲೆದಾಗ ಕುಂತ್ಕೊಂಡು ಎಲ್ಲದಕ್ಕೂ ಟ್ವೀಟ್ ಮಾಡ್ಲಿಕ್ಕೆ ಮಂದೆಲ್ಲ ಇವ್ರನ್ನ ಟ್ವೀಟ್ ಆಸುರ ಅನ್ನೋದು, ಪ್ರ್ಯಾಂಕ್ ಮಿನಿಸ್ಟರ್ ಅಂತ ಅನ್ನೋದು ಆಡ್ಕೋತಾರ. ಆದ್ರೆ ಇವ್ರಿಗೆ ಅದ್ರ ಬಗ್ಗೆ ಏನೂ ಚಿಂತೆನೇ ಇಲ್ಲ ಅನ್ಸ್ತದ ನನಗ. ಒಬ್ರು ಹಂಗ ಮಂದಿ ಕೈಗೆ ಸಿಗ್ಲಾರ್ದಂಗ ಮನ್ಯಾಗ ಕುಂತು ಪೋಸ್ಟ್ ಮಾಡ್ಕೊತ್ ಕುಂದವ್ರು, ಮತ್ತೊಬ್ರು ಇಲ್ಲಿ ಮಂದಿ ನಡುವು ಬಂದು ಸೊಕ್ಕು ತೋರ್ಸವ್ರು. ದಾವಣಗೆರೆದಾಗ ಸಂತ ಸೇವಾಲಾಲ ಜಯಂತಿ ಕಾರ್ಯಕ್ರಮ ಅಂತ ಇತ್ತಂತ. ಅಲ್ಲಿ ಹೋಗಿದ್ದಂಥ ಉಪಮುಖ್ಯಮಂತ್ರಿ DK ಸಾಹೇಬ್ರು ಮೈಕ್ ಮುಂದೆ ನಿಂದು ಮಾತಾಡೋ ಮುಂದ ಒಂದಿಷ್ಟು ಮಂದಿ ಬಂಜಾರ ಸಮುದಾಯದವರು ಗೋ ಬ್ಯಾಕ್ ಅಂತ ಅಂದ್ರಂತ ಯುವಕರು. ಅದಕ್ಕೆ ಇವರ ದರ್ಪಗರ್ಭಿತ ಮಾತು ಕೇಳ್ರಿ ಒಂದ್ಸಲ. ಕೆಲವು ನನ್ನ ಯುವಕರು ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ನಿಮ್ಮ ಗೋ ಬ್ಯಾಕ್ ಸ್ವೀಕಾರ ಮಾಡಿದ್ದೇನೆ. ಈ 100 ಜನ ಕಿರ್ಚಾಡೋರ್ಗೆ ಜಗ್ಗೋ ಮಗ ಈ DK ಶಿವಕುಮಾರ್ ಅಲ್ಲ. ಈ 100 ಜನ ಕಿರ್ಚಾಡೋರ್ಗೆ ಜಗ್ಗೋ ಮಗ ಈ DK ಶಿವಕುಮಾರ್ ಅಲ್ಲ. ಒಂದ್ ಕ್ಷಣ ಕಣ್ಣು ಮುಂದ ಈ ಹಳಿ ಕೋತ್ವಾಲ್ ಅವ್ರ ದೋಸ್ತ್ ಹಾದ್ ಹೋದಂಗಾಯ್ತಲ್ಲ, ಹೌದಿಲ್ ಹೇಳ್ರಿ? ಆದ್ರೂ ಹಿಂಗ ಕಿರ್ಚಾಡೋರ್ ಮುಂದೆ ಜಗ್ಗೋ ಮಗ ಈ DK ಶಿವಕುಮಾರ್ ಅಲ್ಲ ಅಂದಿದ್ದು ಹೊಟ್ರ ಒಂದ್ ಚಪ್ಪಾಳೆ. ಈ ಲೈನ್ ನನಗ್ ವೈಯಕ್ತಿಕವಾಗಿ ಬಹಳ ಇಷ್ಟ ಆಯ್ತು. ಆದ್ರ ಈ ಸಾಲು ಹೇಳಿದ್ದ ಜಾಗ ಮಾತ್ರ ಸರಿ ಇರ್ಲಿಲ್ಲ. ಯಾರಿಗ್ ಹೇಳಬೇಕಾಗಿತ್ತು? ಈ ಧೈರ್ಯ, ಈ ದರ್ಪ ಸ್ವಲ್ಪ ನಿಮಗ ಮಾತು ಕೊಟ್ರಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ಳಿಕತ್ತಿಲ್ಲಲ್ಲ, ಅವ್ರ ಮುಂದೆ ಹೇಳಿದ್ರ ಬಹಳ ಚಂದ ಇರ್ತಿತ್ ನೋಡ್ರಿ. ಅಲ್ಲ, ಈಗ ನಿಮ್ಮನ್ನ ಸೈಲೆಂಟ್ ಆಗಿ ಸೈಡ್ ಲೈನ್ ಮಾಡ್ಲಿಕತ್ತಾರಲ್ಲ, ಅವ್ರ ಮುಂದೆ ನೀವು ಸೈಲೆಂಟ್ ಆಗಬೇಡ್ರಿ ಅನ್ನೋದಷ್ಟ ನನ್ನ ಮಾತಿನ ಅರ್ಥ ನೋಡ್ರಪ್ಪ. ಅದು ಬಿಡ್ರಿ, ಇಲ್ಲೊಂದು ಎಡವಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಸ್ವಾಮೀಜಿಗೆ ಪ್ರಮೋಷನ್ ಕೊಟ್ಟು ದಿಕ್ಕೆಟ್ಟಂಗಾಯ್ತು. ಏನಾಗಿದೆ ಅಂತ ಹೇಳ್ತೀನಿ ಕೇಳ್ರಿ. ರಾಜ್ಯ ಸರ್ಕಾರಿ ಅಧಿಕಾರಿಗಳು ಎಷ್ಟು ಲಕ್ಷ ಕೊಟ್ಟು ಎಷ್ಟು ಚಂದ ಕೆಲಸ ಮಾಡ್ತಾರ ಅನ್ಲಿಕ್ಕ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ ಮೊನ್ನಷ್ಟೇ ರಾಜ್ಯ ಸರ್ಕಾರ ಒಂದ್ 20 ಮಂದಿ KS ಅಧಿಕಾರಿಗಳಿಗೆ ಬಡ್ತಿ ಕೊಟ್ಟೈತಿ, ಆದೇಶ ಮಾಡೈತಿ, ಅಂದ್ರ ಪ್ರಮೋಷನ್ ಕೊಟ್ಟೈತಿ. ಇದ್ರಾಗ ಒಬ್ಬರ ಹೆಸರು ಬಂದೈತಿ ಇಲ್ಲಿ. ಯಾರಂದ್ರೆ ಇವರು ಮಂಡ್ಯದಾಗ ಅಪರ ಜಿಲ್ಲಾಧಿಕಾರಿ ಆಗಿದ್ದಂತ HL ನಾಗರಾಜ್ ಅವರ ಹೆಸರು ಬಂದೈತಿ. ಅಯ್ಯ ಬರ್ಲಿ ಬಿಡ್ರಿ, ಪ್ರಮೋಷನ್ ಕೊಡ್ಲಿ, ಏನಾಯ್ತಂತಂದ್ರೆ ನೀವು. ಆದ್ರ ಇವ್ರು ಒಂದಾನೊಂದು ಕಾಲದಾಗ ಮಂಡ್ಯದಾಗ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಈಗ ಇವ್ರು ಏನ್ ಮಾಡ್ಲಿಕತ್ತಾರ ಅಂದ್ರ, ಇವ್ರು VRS ತಗೊಂಡಾರ, ಸ್ವಯಂ ನಿವೃತ್ತಿ ತಗೊಂಡು ಸನ್ಯಾಸತ್ವ ಸ್ವೀಕರಿಸಿ ಸ್ವಾಮೀಜಿ ಆಗ್ಯಾರ.
ಇವ್ರಿಗೆ ಪ್ರಮೋಷನ್ ಕೊಡ್ತಾರ ಸರ್ಕಾರದಿಂದ ಅಂತಂದ್ರ ತಗೊಳ್ರಿ ಹ್ಯಾಂಗ ಅಂತಿದ್ ವಿಚಿತ್ರ. ಅಲ್ಲ, ಒಬ್ಬ KS ಅಧಿಕಾರಿಯಾಗಿ ಸೇವೆಯಿಂದ ನಿವೃತ್ತಿ ಪಡ್ಕೊಂಡು ಸ್ವಾಮೀಜಿಯಾಗಿ ಬದಲಾಗಿರುವುದು ಎಂಥ ಪರಿ ಸುದ್ದಿ ಆಗಿತ್ತು. ಆದ್ರೂ ಇದ್ರ ಸಿಬ್ಬಂದಿ ಆಗ್ಲಿ, ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳಾಗ್ಲಿ ಇದೇನು ಲಕ್ಷ್ಯ ಕೊಟ್ಟಿಲ್ಲ, ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲ. ಸ್ವಾಮೀಜಿ ಆದವ್ರಿಗೆ ಹಿಂಗ ಪ್ರಮೋಷನ್ ಕೊಡ್ತಾರ ಅಂದ್ರ ಎಷ್ಟು ಚಂದ ಕೆಲಸ ಮಾಡ್ತಾರ ಅನ್ಲಿಕ್ಕ ಇದೊಂದು ಸ್ಯಾಂಪಲ್ ಅಷ್ಟೇ ನೋಡ್ರಪ್ಪ. ಇನ್ನು ಎಂದಿನಂತೆ ರಾಹುಲ್ ಗಾಂಧಿ ಅವರು ಏನೋ ಒಂದು ಸ್ಟೇಟ್ಮೆಂಟ್ ತಗೊಂಡು ಬಂದೇ ಬಿಡ್ತಾರ ತಮ್ಮ ಜೊತೆಗೆ. ಭಾರತ US ಮಧ್ಯಂತರ ವ್ಯಾಪಾರ ಒಪ್ಪಂದದ ಮೂಲಕ ದೇಶದಾಗ ಹತ್ತಿ ರೈತರು, ಜವಳಿ ರಫ್ತುದಾರರನ್ನು ವಂಚಿಸ್ಲಿಕ್ಕತ್ತದ ಅಂತ ಆರೋಪ ಮಾಡ್ಕೊತ ಬಂದರ್ ನೋಡ್ರಿ. नमस्कार। हिंदुस्तान का टेक्सटाइल सेक्टर 5 करोड़ परिवारों को रोजगार देता है। नरेंद्र मोदी जी की जो US डील है वो हिंदुस्तान के टेक्सटाइल सेक्टर को खत्म कर देगा, नष्ट कर देगा। ये बात नरेंद्र मोदी जानते हैं, वो पूरा हिंदुस्तान जानता है। मैंने पार्लियामेंट हाउस में समझाया कि बांग्लादेश को फ्री पास 0% टैक्स और हिंदुस्तान को 18% टैक्स। इसका नतीजा होगा कि बांग्लादेश की टेक्सटाइल इंडस्ट्री हिंदुस्तान की टेक्सटाइल इंडस्ट्री को खत्म कर देगी। ಅಲ್ಲ, ಇದನ್ನ ಕೇಳಿದಂತಹ ಕೇಂದ್ರ ಮಂತ್ರಿಗಳಾದಂತಹ ಪಿಯೂಷ್ ಗೋಯಲ್ ಅವ್ರ ಮಾತು ಕೇಳ್ಬೇಕು ನೀವು. ಅಲ್ಲ, ಒಂದ್ ಸ್ವಲ್ಪ ಆರ್ಥಿಕತೆಯ ಬಗ್ಗೆ ತಿಳುವಳಿಕೆನೇ ಇಲ್ಲ, ಬರೀ ಸುಳ್ಳು ಹೇಳುವುದನ್ನೇ ಚಟ ಮಾಡ್ಕೊಂಡಿರುವಂತಹ ಇಂಥವ್ರು ವಿಪಕ್ಷ ನಾಯಕರಂತ ಹೆಂಗ್ ಒಪ್ಕೊಳ್ಬೇಕು ಇವ್ರಿಗೆ? ವಿಪಕ್ಷ ನಾಯಕರಂತ ಹೆಂಗಾದ್ರಿ ಇವ್ರು ಅಂತ ಹೇಳಿ ಆಶ್ಚರ್ಯ ಪಡಿಸ್ಲಿಕ್ಕತ್ತಾರ. ಅವ್ರ ಮಾತು ಕೇಳ್ರಿ ಒಂದ್ಸಲ. तो मैं आज तक ये समझ नहीं पाया हूं कि राहुल गांधी जी को इतने नासमझ व्यक्ति को लीडर ऑफ ऑपोजिशन कैसे बनाया गया। कैसे कांग्रेस पार्टी इस बात को नहीं समझ पा रही है कि एक ऐसा व्यक्ति जिसको ना अर्थव्यवस्था की समझ, सिर्फ झूठ और फरेब के अलावा और वक्तव्य ट्वीट करने के अलावा उनके पास कुछ बताने के लिए है नहीं, सच्चाई से हजारों मील दूर रहते हैं। भारत की तो कॉटन की क्षमता भी बढ़ेगी, कॉटन की रिक्वायरमेंट भी बढ़ेगी, और ये जो नीति है आयात करके प्रोसेस करके निर्यात करना, ये फॉरेन ट्रेड पॉलिसी में सदियों से चले आ रही है, कोई नई नहीं है। SEZ पॉलिसी जो, और ये दोनों चीजें फॉरेन ट्रेड पॉलिसी, SEZ पॉलिसी कांग्रेस के जमाने से यही है कि आप कुछ भी चीज आयात कर सकते हैं, यहाँ प्रोसेस करके एक्सपोर्ट करें तो 0 ड्यूटी पे आते, तो वहां तो कोई नुकसान नहीं है, उल्टे लोगों को रोजगार मिलेगा, किसानों के बच्चों को भी रोजगार मिलेगा और किसानों को अपार अवसर मिलेंगे, क्योंकि टेक्सटाइल क्षेत्र अब पूरे विश्व का 70% मार्केट में भारत के लिए खुल गया है। ತಿಳಿತಾ? ಇದರಿಂದ ಯಾವತ್ ನಷ್ಟ ಇಲ್ಲ. ಈ ಆಮದು ರಫ್ತಿಂದ ರೈತರಿಗೆ ನಷ್ಟ ಇಲ್ಲ, ಇನ್ನ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ತದ. ಬಿಡ್ರಿ, ಇವ್ರು BJP ಅವ್ರ ಅದಾರ, ಇವ್ರು ಹೇಳಿದಿನ ಪೂರ್ತಿ ಒಪ್ಪಲ್ಲ ಅಂತಂದ್ರ ಖುದ್ದು ದೇಶದ ಅದೆಷ್ಟೋ ಜವಳಿ ರಫ್ತುದಾರರು ರಾಹುಲ್ ಗಾಂಧಿ ಹೇಳಿರುವುದಿಲ್ಲ ಸುಳ್ಳು. ಬಾಂಗ್ಲಾದೇಶ ಅಷ್ಟೇ ಅಲ್ರಪ್ಪ, ಚೈನಾ ಯಾವ ದೇಶ ಸ್ಪರ್ಧೆಗೆ ಬಂದ್ರು ಸಹಿತ ಭಾರತಕ್ಕೆ ಇದ್ಯಾವುದೂ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾರ. ಇನ್ನು 2026 T20 ವಿಶ್ವಕಪ್ ಇನ್ನಾದ ಜೋಶ್ನಾಗದು ನೋಡ್ರಿ. ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರ ಅಂಥ ಪರಿ ಒಂದು ಎಮೋಷನಲ್ ಆಗಿ ಎಲ್ಲರೂ ಕಾಯ್ಕೊಂಡು ಕುಂತಿರ್ತಾರ. ಆ ಮ್ಯಾಚ್ ಮತ್ತೆ ಗೆದ್ದು ಭಾರತ ಗೆದ್ದಿದ್ದಕ್ಕೆ ಇನ್ನ ಎಲ್ಲರೂ ಈ ಸೆಲೆಬ್ರೇಷನ್ ಮೂಡ್ನಾಗದಾರ, ಜೋಶ್ನಾಗದಾರ. ಇಂಥದ್ರ ಒಂದು ವಿಡಿಯೋ ಕಣ್ಣಿಗೆ ಬಿತ್ತು ನೋಡ್ರಿ. ಈ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನೆನಪೈತ್ಯಾ? ಈ ಅಸೀಂ ಮುನೀರ್ ಮತ್ತ ಅವ್ರ ಟೀಮ್ ಮುನಿಚ್ ಭದ್ರತಾ ಸಮ್ಮೇಳನದ ಸಲುವಾಗಿ ಜರ್ಮನ್ ಹೋಗಿದ್ರು. ಆದ್ರ ಅಲ್ಲಿ ಏನ್ ಕೇಳ್ತೀರಿ ನೀವು? ಜರ್ಮನ್ ಭದ್ರತಾ ಸಿಬ್ಬಂದಿ ಇವ್ರನ್ನ ID ಕಾರ್ಡ್ ಸ್ವಲ್ಪ ಕಣ್ಣಿಗೆ ಕಾಣುವಂಗ ಮುಂದೆ ಚಂದಾಗೆ ಹಾಕೊಳ್ರಿ ಅಂತ ಹೇಳಿದ್ರು. ಇದು ಪ್ರಪಂಚದಾಗ ಪಾಕಿಸ್ತಾನದ ಯೋಗ್ಯತೆ ಅಂದ್ರ ಮಜಾ ಅದ ನೋಡ್ರಿ ಒಂದ್ಸಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.